ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಮಂಡ್ಯ ಕ್ಷೇತ್ರ ದಳಪತಿಗಳಿಗೆ ಫಿಕ್ಸ್ ಆಗಿದೆ, ಅಂದ್ರೆ ಕನ್ಫರ್ಮ್ ಆಗಿದೆ. ಆದ್ರೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಸೈಲೆಂಟ್ ಆಗಿದ್ದಾರೆ. ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ರಾಜಕೀಯ ನಡೆ ನಿಗೂಢವಾಗಿದೆ. ಚುನಾವಣೆ ಘೋಷಣೆಯಾದರೂ ಕೂಡ ಇನ್ನೂ ಕೂಡ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ನಿರ್ಧಾರವಾಗಿಲ್ಲ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ, ಇಲ್ಲ ಮೈತ್ರಿ ಧರ್ಮವನ್ನ ಪಾಲಿಸ್ತಾರಾ? 100% ನನಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಸ್ವಾಭಿಮಾನಿ. ಬೆಂಬಲಿಗರು ಆಪ್ತರ ಸಭೆಯನ್ನ ಕೂಡ ನಡೆಸೋದಾಗಿ ಸುಮಲತಾ ತಿಳಿಸಿದ್ರು. ಇದುವರೆಗೂ ಕೂಡ ಬೆಂಬಲಿಗರಿಗೆ ಸಭೆ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೂಡ ನೀಡದೆ ಮೌನವನ್ನ ವಹಿಸಿದ್ದಾರೆ. ಸುಮಲತಾ ಆಪ್ತರು ಬೆಂಬಲಿಗರಲ್ಲಿ ಮನೆ ಮಾಡಿದೆ ಸಾಕಷ್ಟು ಗೊಂದಲಗಳು. ನಾವು ಏನ್ ಮಾಡಬೇಕು, ಮುಂದಿನ ಸ್ಟೆಪ್ ಏನ್ ತೆಗೆದುಕೊಳ್ಬೇಕು, ಸುಮಲತಾ ಅವರಿಗೆ ಬೆಂಬಲವನ್ನ ನೀಡಬೇಕಾ ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಗೊಂದಲದಲ್ಲಿ ಒಂದ್ ಕಡೆ ಇದ್ರೆ, ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಒಂದ್ ಕಡೆ ದಳಪತಿಗಳು ಆಕ್ಟಿವ್ ಆಗಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಸತೀಶ್, ಇದೀಗ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಮಂಡ್ಯ ಕ್ಷೇತ್ರ ಒಂದ್ ಕಡೆ ದಳಪತಿಗಳಿಗೆ ಕನ್ಫರ್ಮ್ ಆಗಿದೆ. ಆದ್ರೆ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಪಕ್ಷೇತರರಾಗಿ ನಿಲ್ತಾರಾ ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸತೀಶ್. ರಮ್ಯಾ, ಈಗಾಗಲೇ ಸುಮಲತಾ ಅವರು ಹಿಂದೆ ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಪಟ್ಟು ಹಿಡಿದಿದ್ರು, ಬಿಜೆಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಆದ್ರೆ ಈಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ JDS ಈಗಾಗಲೇ ತೀರ್ಮಾನ ಮಾಡಿತ್ತು ಹಿಂದೆನೆ. ಈಗ ಅದು ಕನ್ಫರ್ಮ್ ಆಗಿದೆ. ಈಗಾಗಲೇ JDSನವರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲೇ ಉತ್ಸಾಹ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ಅವರು ಈಗ ಗೊಂದಲದಲ್ಲಿ ಸಿಲುಕಿದ್ದಾರೆ. ಮುಂದೆ ಏನು ಮಾಡಬೇಕು? ಬಿಜೆಪಿಯಲ್ಲಿ ನಿರೀಕ್ಷೆ ಸಾಕಷ್ಟು ಇಟ್ಕೊಂಡಿದ್ರು. ಆದರೆ ಹೈಕಮಾಂಡ್ ಸುಮಲತಾ ಅವ್ರಿಗೆ ಕೊಡಲಿಕ್ಕೆ ಒಪ್ತಾ ಇಲ್ಲ. ಹೀಗಾಗಿನೇ JDSಗೆ ಕೊಟ್ಟಿದೆ. ಮುಂದೆ ಏನು ಮಾಡೋದು ಅನ್ನೋದು ಸುಮಲತಾ ಅವ್ರಿಗೆ ಕನ್ಫ್ಯೂಸ್ ಆಗಿದೆ. ಈ ಹಿಂದೆ 2019ರಲ್ಲಿ ಗೆದ್ದಂಥ ಪರಿಸ್ಥಿತಿ ಸದ್ಯದಲ್ಲಿ ಮಂಡ್ಯದಲ್ಲಿ ಇಲ್ಲ, ಸುಮಲತಾ ಪರವಾಗಿ ಇಲ್ಲ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ವಿರುದ್ಧ ಒಂದು ಏನು ಕುಟುಂಬದ ವಿರುದ್ಧ ಅಲೆ ಇತ್ತು. ಆ ಹಿನ್ನೆಲೆಯಲ್ಲಿ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಅವರು ಗೆದ್ದು ಬಂದರು. ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಸುಮಲತಾ ಅವ್ರಿಗೆ ಬೆಂಬಲ ನೀಡಿದರು. ಆದರೆ ಈ ಬಾರಿ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನು ಹಾಕಿದೆ, JDS ತಮ್ಮ ಅಭ್ಯರ್ಥಿಯನ್ನು ಹಾಕ್ತಾ ಇದೆ. ಹೀಗಾಗಿ ಸುಮಲತಾ ಅವರ ಬೇಸ್ ವೋಟ್ ಯಾವುದು? ಅಂಬರೀಷ್ ಅಭಿಮಾನಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಹೀಗಾಗಿನೇ ಆ ಅಂಬರೀಷ್ ಅಭಿಮಾನಿಗಳು ಸುಮಲತಾ ಅವ್ರ ಪರವಾಗಿ ನಿಲ್ತಾರ, ಎಲ್ಲ ಮುಖಂಡರು ಜೊತೆಗೆ ನಿಲ್ತಾರ ಅನ್ನೋದು ಈಗಿರುವಂಥ ಪ್ರಶ್ನೆ. ಸಚ್ಚಿದಾನಂದ ಅವರು ಜೊತೆಗಿದ್ದರು, ಆದರೆ ಅವರು BJP ಕಾರ್ಯಕರ್ತರಾಗಿದ್ದಾರೆ. ಹೀಗಾಗಿನೇ ಅಲ್ಲಿ ಮೈತ್ರಿ ಧರ್ಮ ಅವ್ರು ಪಾಲಿಸ್ತಾರೆ. ಸುಮಲತಾ ಪರವಾಗಿ ಬರೋದು ಡೌಟ್. ಹೀಗಾಗಿನೇ ಸುಮಲತಾ ಅವ್ರಿಗೆ ಯಾವ ಸ್ಟ್ರೆಂತ್ ಇದೆ ಅನ್ನೋದು ಈಗಿರುವಂಥ ಗೊಂದಲ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸಬೇಕಾ, ತಮ್ಮ ಬೆಂಬಲಿಗರನ್ನು ಸೇರಿಸಿ ಸಭೆ ಮಾಡಬೇಕು, ಬೆಂಬಲಿಗರಿಂದ ಅಷ್ಟು ಬೆಂಬಲ ವ್ಯಕ್ತವಾಗುತ್ತಾ, ಎಲ್ಲರೂ ನನ್ನಿಂದ ನಿಲ್ತಾರ ಅನ್ನೋದು ಈಗಿರುವಂಥ ಅವರಲ್ಲಿರುವಂಥ ಗೊಂದಲ. ಹೀಗಾಗಿನೇ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಕಾದು ನೋಡಬೇಕು. ನಿನ್ನೆ ಅಷ್ಟೇ ಚುನಾವಣೆ ಘೋಷಣೆ ಆಗಿದೆ. ನಾಮಪತ್ರ ಸಲ್ಲಿಕೆಗೂ ಇನ್ನು ಸ್ವಲ್ಪ ಸಮಯ ಇದೆ. ಹಾಗಾಗಿನೇ ಸುಮಲತಾ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಅವ್ರು ಗೊಂದಲದಲ್ಲಿದ್ದಾರೆ. ಅವರೆಲ್ಲ ಬೆಂಬಲಿಗರು BJPಗೆ ಬೆಂಬಲ ನೀಡ್ತಾರಾ ಅಥವಾ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರೆ? ಯಾಕಂದರೆ ಅಂಬರೀಷ್ ಅಭಿಮಾನಿಗಳು ಎಲ್ಲ ಪಕ್ಷದಲ್ಲಿ ಇರೋದ್ರಿಂದ ಅವರ ನಿಲುವೇನು, ಈ ಬಗ್ಗೆ ಸಭೆ ಮುಂದೆ ಮಾಡ್ಬೋದಾದರೆ ಸದ್ಯಕ್ಕಂತೂ ಸ್ವಲ್ಪ ಗೊಂದಲದಲ್ಲಿದ್ದರಿಂದ BJPಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆಯಾ, ಪಕ್ಷೇತರವಾಗಿ ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.